ಫ್ರೆಂಡ್ಸ್, ಈಗ ಯು ಪಿ ಎಸ್ಸಲ್ಲಿ ಯಾವ ರೀತಿ ಬ್ಯಾಟ್ರಿ ಚಾರ್ಜಿಂಗ್ ಕರೆಕ್ಟಾಗಿ ಚಾರ್ಜ್ ಆಗ್ತಾ ಇದೆ ಇಲ್ವಾ ಅಂತ ನಿಮ್ಗೆ ಯಾವ ರೀತಿ ತಿಳ್ಕೊಳ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಈ ರೀತಿ ಒಂದು ಮಲ್ಟಿಮೀಟ್ರ್ ಇರಬೇಕಾಗುತ್ತೆ. ಯಾವುದಾದ್ರೂ ಓಕೆ, ಮಲ್ಟಿಮೀಟ್ರ್ ಅಂದರೆ ಯಾವುದಾದ್ರೂ ಆಗುತ್ತೆ, ನಾರ್ಮಲ್ ಮಲ್ಟಿಮೀಟರ್ಸ್ ಕೂಡ ಆಗುತ್ತೆ. ನೋಡ್ತಿರ್ಬೋದು ನೀವು, ಒಂದೊಂದು ಬ್ಯಾಟ್ರಿಲಿ ಬ್ಯಾಕಪ್ಪೇ ಬರೋಲ್ಲ, ಮತ್ತು ಚಾರ್ಜಿಂಗು ಓವರ್ ಚಾರ್ಜ್ ಆಗ್ತಾ ಇರುತ್ತೆ. ಓವರ್ ಚಾರ್ಜ್ ಆಗಿ ಬ್ಯಾಟ್ರಿ ಹೀಟ್ ಆಗುವಂಥದ್ದು, ಅದರಲ್ಲಿರೋ ಆ್ಯಸಿಡ್ ಎಲ್ಲ ಡ್ರೈನ್ ಆಗ್ತಾ ಇರುತ್ತೆ, ಸರಿಯಾಗಿ ಆ್ಯಸಿಡ್ ಬರೋಲ್ಲ, ಆ್ಯಸಿಡ್ ಎಲ್ಲ ಲೀಕೇಜ್ ಇರ್ಬೋದು. ಇದೆಲ್ಲ ಏನಕ್ಕಪ್ಪ ಆಗುತ್ತೆ ಅಂದರೆ ಓವರ್ ಚಾರ್ಜಿಂಗ್ ಆಗೋದ್ರಿಂದ ಬ್ಯಾಟ್ರಿ ಆ ರೀತಿ ಆಗುತ್ತೆ. ಓವರ್ ಚಾರ್ಜ್ ಯಾಕಪ್ಪ ಆಗುತ್ತೆ ಅಂದರೆ ನಿಮ್ಮ ಇನ್ವರ್ಟ್ರ್ ಏನಿದೆ, ಈ ಇನ್ವರ್ಟ್ರಲ್ಲಿ ಪಿ ಸಿ ಬಿ ಬೋರ್ಡ್ ಅನ್ನೋದಿರುತ್ತೆ. ಆ ಬೋರ್ಡ್ ಏನಾದರೂ ಹೋಗಿತ್ತು ಅಂತಂದರೆ ಆವಾಗ ನಿಮಗೆ ಬ್ಯಾಟ್ರಿ ಓವರ್ ಚಾರ್ಜ್ ಆಗುತ್ತೆ. ಸೊ ಬ್ಯಾಕಪ್ ಕೂಡ ಬರೋದಿಲ್ಲ, ಆ್ಯಸಿಡೆಲ್ಲ ಲೀಕೇಜ್ ಆಗ್ತಿರುತ್ತೆ, ವಯರ್ಸು ಹೀಟ್ ಆಗುತ್ತೆ, ಈ ರೀತಿ ಎಲ್ಲ ಇಶ್ಯೂಸ್ ಬರುತ್ತೆ. ಸೊ ನಿಮ್ಮ ಯು ಪಿ ಎಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಇಲ್ಲ ಅಂತ ಯಾವ ರೀತಿ ತಿಳ್ಕೊಳ್ಳೋದಪ್ಪ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲನೇದಾಗಿ ನೀವು ಒಂದು ಮಲ್ಟಿಮೀಟರ್ ತೊಗೊಳ್ಬೇಕಾಗುತ್ತೆ. ಇನ್ನು ಬ್ಯಾಟ್ರಿ ಡಿ ಸಿ ವೋಲ್ಟೇಜ್ಗೆ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನೀಗ ಸೆಟ್ ಮಾಡಿದ್ದೀನಿ ಡಿ ಸಿ ವೋಲ್ಟೇಜ್ಗೆ. ಸೊ ಆ ವಯರ್ಸ್ನ ನೋಡಿ, ಇದರಲ್ಲೂ ಕೂಡ ಒಂದು ರೆಡ್ ಬ್ಲ್ಯಾಕ್ ಅಂತ ವಯರ್ ಇರುತ್ತೆ. ಇದನ್ನು ಕರೆಕ್ಟಾಗಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ, ರೆಡ್ಗೆ ರೆಡ್ಡು, ಬ್ಲ್ಯಾಕ್ಗೆ ಬ್ಲ್ಯಾಕ್ ಕನೆಕ್ಟ್ ಮಾಡಿ. ನಾನು ಕನೆಕ್ಟ್ ಮಾಡ್ತಿದ್ದೀನಿ, ನಿಮಗೆ ತೋರಿಸ್ತೀನಿ. ಓಕೆನಾ ಸ್ನೇಹಿತರೆ, ಕನೆಕ್ಟ್ ಮಾಡಿದ್ದೀನಿ ನಾನು. ನೋಡ್ತಿರ್ಬೋದು ವೋಲ್ಟೇಜ್ ಬಂದು ನಿಮಗೆ ಈಗ 12 ಇದೆ, ಇದರಲ್ಲಿ ಕಾಣ್ತಿರ್ಬೋದು. ಈಗ ನಾನು ಪವರ್ ಸೋರ್ಸ್ ಆಫ್ ಮಾಡಿದ್ದೀನಿ. ಬ್ಯಾಟ್ರಿ ವೋಲ್ಟೇಜ್ ಬಂದು ನಾರ್ಮಲಿ 12 ಇರುತ್ತೆ. ಸೊ ನಾನೀಗ ಯು ಪಿ ಎಸ್ ಸ್ವಿಚ್ನ ಆನ್ ಮಾಡ್ತೀನಿ. ಈಗ ಇನ್ನೂ ಸ್ವಿಚ್ ಆನ್ ಮಾಡಿಲ್ಲ, ಈಗ ಆನ್ ಮಾಡ್ತೀನಿ. ನೋಡಿ, ವೋಲ್ಟೇಜು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಈಗ ಪವರ್ ಸ್ವಿಚ್ ಆನ್ ಮಾಡಿದ್ದೀನಿ ನಾನು. ಈಗ 12 ಇದೆ. ನೋಡಿ ವೋಲ್ಟೇಜ್ ಜಾಸ್ತಿ ಆಗುತ್ತೆ. ನೋಡಿ 13 ಆಯಿತು. ಈ ರೀತಿ ನಿಮ್ಮ ಯು ಪಿ ಎಸ್ಸು ಜಾಸ್ತಿ ಆಗಬೇಕು. 14 ಆಯಿತು. ಸೊ ನಮ್ಮ ಬ್ಯಾಟ್ರಿ ವೋಲ್ಟೇಜ್ ಬಂದು 12 ಇರುತ್ತೆ. 12ಗಿಂತ ಒಂದು 10 to 15% ಚಾರ್ಜಿಂಗ್, ನಾವೇನು ಚಾರ್ಜಿಂಗ್ ಕೊಡ್ತೀವಿ ಇನ್ವರ್ಟ್ರಿಂದ, ಅದು ಜಾಸ್ತಿ ಇರಬೇಕು. ಅದಕ್ಕಿಂತ ಓವರ್ ಕರೆಂಟ್ ಬರ್ತಿದೆ ಅಂದರೆ ನಿಮ್ಮ ಯು ಪಿ ಎಸ್ ಪ್ರಾಬ್ಲಮ್ ಇದೆ ಅಂತ. ಸೊ ಬ್ಯಾಟ್ರಿ ಓವರ್ ಚಾರ್ಜ್ ಆಗುತ್ತೆ, ಬ್ಯಾಟ್ರಿ ಲೈಫ್ ಅನ್ನೋದು ಹೋಗ್ಬಿಡುತ್ತೆ. ನೋಡಿ 14.5ಗೆ ಲಾಕ್ ಮಾಡಿರ್ತಾರೆ ಎಲ್ಲ ಯು ಪಿ ಎಸ್ಸಲ್ಲಿ. ಈಗ ನೋಡಿ 14 ಇದೆ, ಕರೆಕ್ಟಾಗಿದೆ. ನಿಮ್ಮ ಯು ಪಿ ಎಸ್ದೇನು ಪ್ರಾಬ್ಲಮ್ ಇಲ್ಲ, ಬ್ಯಾಟ್ರಿ ಕರೆಕ್ಟಾಗಿ ಅವಾಗ ಚಾರ್ಜ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಈಗ ನೋಡಿ 14 ಇದೆ. ಈಗ ನಾನು ಮತ್ತೆ ಪವರ್ ಸ್ವಿಚ್ನ ಆಫ್ ಮಾಡ್ತೀನಿ. ಈಗ ಮತ್ತೆ ನೋಡಿ ಅದು ಕಡಿಮೆ ಆಗುತ್ತೆ ಆಟೋಮೆಟಿಕ್. ನೋಡಿ ಆಫ್ ಮಾಡಿದ್ದೀನಿ. ನೋಡಿ 13 ಬಂತು, ಈಗ 12ಗೆ ಬಂತು. ನೋಡಿ ಈ ರೀತಿ ಇದ್ದಾಗ ನಿಮ್ಮ ಯು ಪಿ ಎಸ್ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ, ನಿಮ್ಮ ಬ್ಯಾಟ್ರಿ ಕರೆಕ್ಟಾಗಿ ಬ್ಯಾಕಪ್ ಬರುತ್ತೆ. ಸೊ ಯಾವಾಗಲೂ ಕೂಡ ನೀವು ಇದನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾವಾಗಲೂ ಅಂತಂದರೆ ಏನಾದರೂ ಈಗ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾಯಿಲ್ಲ, ಓವರ್ ಚಾರ್ಜಿಂಗ್ ಆಗ್ತಿದೆ, ಬ್ಯಾಟ್ರಿ ಹೀಟ್ ಆಗ್ತಾಯಿದೆ, ಆ್ಯಸಿಡ್ ಎಲ್ಲ ಡಿಸ್ಚಾರ್ಜ್ ಆಗ್ತಿದೆ, ಆ ರೀತಿ ಆದಾಗ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಬೋದು.